ಸೈಲೆಂಟ್ ಆಗಿ ಒಂದು ಸ್ಕ್ಯಾಮ್ ನಡೀತಿದೆ. ಅದು ಯಾವ್ದಪ್ಪ? ಅದು ಅದೇ ಫೋಟೋ ಶೂಟ್ ಸ್ಕ್ಯಾಮ್. ಯಾರನ್ನ ಟಾರ್ಗೆಟ್ ಮಾಡಿ ಅವರು ದುಡ್ಡು ವಸೂಲಿ ಮಾಡ್ತಿದ್ದಾರೆ ಗೊತ್ತಾ? ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಇವತ್ತು ಪ್ರಯತ್ನ ಮಾಡೋಣ. ನಿಮ್ಮ ಮಕ್ಕಳಿಗೆ ಸಿನಿಮಾದಲ್ಲಿ ಚಾನ್ಸ್ ಸಿಗಬೇಕಾ? ಹಾಗಾದ್ರೆ ನಮ್ಮ ಸ್ಟುಡಿಯೋದಲ್ಲಿ ನೀವು ಫೋಟೋ ಶೂಟ್ ಮಾಡಿಸಿ ಆ ಫೋಟೋಗಳನ್ನ ಸಿನಿಮಾ ಡೈರೆಕ್ಟರ್ ಗಳಿಗೆ ಕಳಿಸ್ತೀವಿ. ಅದಾದ್ಮೇಲೆ ನಿಮ್ಮ ಮಕ್ಕಳಿಗೆ ಸಿನಿಮಾ ಚಾನ್ಸ್ ಸಿಗೋದಂತೂ ಪಕ್ಕಾ ಅಂತ ಹೇಳಿ ಹಲವಾರು ಜನಗಳಿಗೆ ಟಾರ್ಗೆಟ್ ಮಾಡಿ ಮೋಸ ಮಾಡ್ತಿದ್ದಾರೆ. ಅದು ಯಾವ ತರ ಮಾಡ್ತಿದ್ದಾರೆ ಅಂದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೀವೆಲ್ಲ ನೋಡಿರ್ಬೋದು, ಫೋಟೋ ಶೂಟ್ ಮಾಡಿಸ್ತೀವಿ ನಿಮ್ ಮಕ್ಕಳಿಗೆ ಅಂತ ಅನ್ಬಿಟ್ಟು ಪ್ರಮೋಟ್ ಮಾಡ್ತಾರೆ. ಅದನ್ನ ಪ್ರಮೋಟ್ ಮಾಡಿ ಚಿಕ್ಕ ಮಕ್ಕಳಿಗೆ ಅಂದ್ರೆ ಏಜ್ ಎಲ್ಲ ಟಾರ್ಗೆಟ್ ಮಾಡ್ತಾರೆ ಗೊತ್ತಾ, ಪೇರೆಂಟ್ಸ್ ಗಳಿಗೆ. ಆ ತರದವ್ರಿಗೆಲ್ಲ ಟಾರ್ಗೆಟ್ ಮಾಡ್ಬಿಟ್ಟು ನಿಮ್ಮ ಮಕ್ಕಳಿಗೆ 3 ವಯಸ್ಸಿಂದ 10 ವಯಸ್ಸು ಒಳಗಡೆ ಇದೆಯಾ, ಬನ್ನಿ ಫೋಟೋ ಶೂಟ್ ಮಾಡ್ತೀವಿ, ಆದಷ್ಟು ಬೇಗ ನಿಮ್ಮ ಮಕ್ಕಳಿಗೆ ಸಿನಿಮಾದಲ್ಲಿ ಚಾನ್ಸ್ ಸಿಗೋ ಹಾಗೆ ನಾನು ಮಾಡ್ತೀವಿ ಅಂತ ಸುಳ್ಳು ಆಶ್ವಾಸನೆ ಕೊಡುತ್ತಾ ಏನ್ ಮಾಡಿಸ್ಕೊಂಡು ಹೋಗ್ತಿದ್ದಾರೆ. ಅದ್ರಲ್ಲೂ ಭಯಾನಕ ದುಡ್ಡು ಮಾಡ್ತಿದ್ದಾರೆ. ಅದು ಸಿಕ್ಕಾಪಡೆ ಸೈಲೆಂಟ್ ಆಗಿ ಸ್ಕ್ಯಾಮ್ ಅಂತಾನೆ ಹೇಳ್ಬಹುದಾಗಿದೆ. ನಿಮ್ಮ ಮಕ್ಕಳಿಗೆ ಫೋಟೋ ಶೂಟ್ ಮಾಡಿಸ್ಬೇಕಲ್ವಾ, ಅಪ್ರಾಕ್ಸಿಮೇಟ್ ಎಷ್ಟಾಗುತ್ತೆ? 1,000 ಅಥವಾ 2,000 ಅಥವಾ 3,000 ಚಾರ್ಜ್ ಮಾಡ್ತಾರೆ. ಅವರು ಶಿವಮೊಗ್ಗ, ದಾವಣಗೆರೆ, ಚಿಕ್ಕಬಳ್ಳಾಪುರ, ಬಳ್ಳಾರಿ, ಗದಗ, ಹಾಸನ, ಚಿತ್ರದುರ್ಗ, ಹಾವೇರಿ, ಚಿಕ್ಕಮಂಗ್ಳೂರು, ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ ನಲ್ಲಿ ವಾಸವಾಗಿರ್ತಕ್ಕಂತ ವ್ಯಕ್ತಿಗಳನ್ನೇ ಟಾರ್ಗೆಟ್ ಮಾಡ್ತಾರೆ. ಯಾಕಂದ್ರೆ ಬೆಂಗಳೂರಲ್ಲಿ ಇದೆಲ್ಲ ಓಲ್ಡ್ ಅಂತ ಗೊತ್ತು. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಅಲ್ಲಿರೋರ ಟಾರ್ಗೆಟ್ ಮಾಡ್ತಾರೆ. ಅವ್ರಿಗೆ ಏನು ಒಂದು ಚಿಕ್ಕ ಆಸೆ, ಬಿಡಪ್ಪ ನನ್ನ ಮಕ್ಕಳನ್ನು ಕೂಡ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರೆ, ಚಿಕ್ಕ ಪಾರ್ಟ್ ಮಾಡ್ತಾರೆ, ಯಾರು ಗೊತ್ತು ದೊಡ್ಡ ನಟ ಆದ್ರೂ ಆಗ್ಬೋದು ಅಂತ ಅವ್ರು ಆಲೋಚನೆ ಮಾಡ್ಕೊಂಡಿರ್ತಾರೆ. ಆದ್ರೆ ಈ ಬಕ್ರ ಮಾಡ್ತಿದ್ದಾರೆ ಅಂತ ಯಾರು ಗೊತ್ತಿಲ್ಲ. ಒಂದು ಸಲ ಫೋಟೋ ಶೂಟ್ ಮಾಡುವುದಕ್ಕೋಸ್ಕರ ಕನಿಷ್ಠ ಪಕ್ಷ 2,000 3,000 ಅಥವಾ 5,000 ಚಾರ್ಜ್ ಮಾಡ್ತಾರಲ್ವಾ. ಡಿಫ್ರೆಂಟ್ ಆಗಿ ಫೋಟೋ ಶೂಟ್ ಮಾಡ್ತಿರ್ತಾರೆ. ಫೋಟೋ ಶೂಟ್ ಮಾಡಿಸ್ಬಿಟ್ಟು ಇದು ನಮ್ಮ ಹತ್ರ ಇರುತ್ತೆ, ಚಾನ್ಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಮಾರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂತಂದ್ರೆ, ಅವ್ರನ್ನೆಲ್ಲ ಕರ್ಸಿ ಗುಡ್ಡೆ ಹಾಕ್ತಾರೆ. ಪ್ರಮೋಟ್ ಮಾಡಿದಾಗ ಈ ಸಂಡೇ ಪ್ರೋಗ್ರಾಮ್ ಇರುತ್ತೆ ಬನ್ನಿ ಅಂತ ಹೇಳಿರ್ತಾರಲ್ವಾ, ಬಂದಾಗ ಎಷ್ಟು ಜನ ಬರ್ತಾರೆ? ಒಬ್ರ ಬರ್ತಾರೆ, ಇಬ್ರ ಬರ್ತಾರೆ, 40 ಜನ, 50 ಜನ, 60 ಜನ ಆ ತರ ಬರ್ತಾರೆ. ಒಬ್ಬೊಬ್ಬರಿಂದ 5,000 ಪೀಕ್ತಾರೆ. ಒಬ್ಬರಿಂದ 5,000 ಪೀಕಿದ್ರೆ ಎಷ್ಟಾಯ್ತು? 10 ಜನರಿಂದ 50,000, 20 ಜನ 1 ಲಕ್ಷ. ಎಷ್ಟಾಯ್ತು ಇವಾಗ? 50 ಜನ ಅಂದ್ರೆ ಅಪ್ರಾಕ್ಸಿಮೇಟ್ 2 ರಿಂದ 2.5 ಲಕ್ಷ ಪೀಕ್ತಾರೆ. ಈ 2.5 ಲಕ್ಷ ಪೀಕೊಂಡು ಅದು ಎಷ್ಟು ದಿನ ಮಾಡ್ತಾರೆ? ಒಂದೇ ದಿನ ಮಾಡೋದಷ್ಟೇ. ಒಂದ್ ದಿನ ತಪ್ಪಿದ್ರೆ 2 ದಿನ ಮಾಡ್ತಾರೆ. ಈ 2 ದಿನ ಶೂಟ್ ಮಾಡ್ಬಿಟ್ಟು ಒಂದ್ 2-3 ಫೋಟೋ ಅವ್ರಿಗೆ ಕಳ್ಸಿಬಿಡ್ತಾರೆ. 2-3 ಫೋಟೋ ಎಲ್ಲ ಕಳ್ಸಿಬಿಟ್ಟು ಅದನ್ನೇ ನಿಮ್ ಮಗಳದು ಫೋಟೋ ಶೂಟ್ ಸಖತ್ತಾಗಿ ಬಂದಿದೆ, ಸಿನಿಮಾ ಡೈರೆಕ್ಟರ್ ಗೆ ನಾವು ಕಳ್ಸಿದೀವಿ, ಅವ್ರು ಇನ್ನೇನು ಸಿನಿಮಾ ಶೂಟ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಬಿಲ್ಡಪ್ ಗಳು ಕೊಟ್ಟು ಹೌದಾ ಅಂತ ಅವರು ನಂಬ್ಕೊಂಡೇ ಕೂತಿರ್ತಾರೆ. ಕೊನೆಗೆ ಏನಾಗುತ್ತೆ, ನೀಟಾಗಿ ನಾಮ ಹಾಕಿ ಕಳಿಸ್ತಾರೆ. ಇದು ವಿಚಾರ. ಈ ತರ ಒಂದು ಸ್ಕ್ಯಾಮ್ ನಡೀತಿದೆ. ಅದು ಎಸ್ಪೆಷಲಿ ಬೆಂಗಳೂರಲ್ಲೇ ನಡೀತಿದೆ. ಬೆಂಗಳೂರಿನಲ್ಲೋ ಒಂದ್ ಮೂಲೆಯಲ್ಲಿ ಅವರು ಚಿಕ್ಕದಾಗ ಒಂದ್ ಸ್ಟುಡಿಯೋನ ರೆಂಟ್ ಮಾಡ್ಕೊಂಡು ಇವ್ರು ಬರೋಣ ಅಲ್ಲೇ ಕರ್ಸಿರ್ತಾರ. ಒಳ್ಳೆ ಅಟ್ಲಲ್ಲಿ ದುಡ್ಡು ಮಾಡ್ಕೊಂಡು ಎಲ್ಲಾರು ಅಭ್ಯಾಸ. ಅದಕ್ಕೆ ಎಷ್ಟು ಜನ ಪಾರ್ಟ್ನರ್ ಇರ್ತಾರೆ ಹೇಳಿ? ಅಪ್ರಾಕ್ಸಿಮೇಟ್ 5 ರಿಂದ 6 ಜನ ಇರ್ತಾರೆ. ನಮಗ್ ಬಂದಿರತಕ್ಕಂತ ಮಾಹಿತಿ ಇದು ಆಗಿರುತ್ತೆ ಅಷ್ಟೇ. ಎಸ್ಪೆಷಲಿ ಆಗಿ ನಾನು ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ ಅಲ್ಲಿ ವಾಸ ಮಾಡಿರ್ತಕ್ಕಂತ ಜನಗಳಿಗೆ ಈ ವಿಚಾರ ತಲುಪಬೇಕಾಗಿದೆ. ಯಾಕೆ ಅಂದ್ರೆ ಅವ್ರು ಏನ್ ಮಾಡಬಾರ್ದು, ಅದಕ್ಕೆ ಅಲ್ಲೇ ನಿಯರ್ ಬೈ ಯಾರೊಬ್ಬ ಫೋಟೋಗ್ರಾಫರ್ ನ ಹೈಯರ್ ಮಾಡಿ ಅಲ್ಲೇ ಡಿಫ್ರೆಂಟ್ ಫೋಟೋ ಶೂಟ್ ಮಾಡಿಸಿ ಬೇರೆ ಬೇರೆ ಡೈರೆಕ್ಟರ್ ಗಳಿಗೆ ಸಾಧ್ಯ ಆದ್ರೆ ಕಳ್ಸೋದಕ್ಕೆ ಪ್ರಯತ್ನ ಮಾಡಿ. ಅದು ಬಿಟ್ಬಿಟ್ಟು ಅವ್ನ್ ಯಾವನ್ನೋ ಕರ್ದ, ಅವ್ನ್ ಯಾವನ್ನೋ ಫೋಟೋ ಶೂಟ್ ಮಾಡ್ತಾರಂತೆ, ಹಲವಾರು ಜನಕ್ಕೆ ಚಾನ್ಸ್ ಕೊಟ್ಟಿದ್ದಾರಂತೆ. ಇದೆಲ್ಲ ಬರೀ ಓಳುಗ್ರು. ಈ ದೊಡ್ಡ ಸ್ಕ್ಯಾಮ್ ಇದು. ತುಂಬಾ ಅಲರ್ಟ್ ಅಂದ್ರೆ ಅಲರ್ಟ್ ಆಗಿರ್ಬೇಕಾಗುತ್ತೆ ಈ ವಿಚಾರದ ಬಗ್ಗೆ. ಆಕ್ಚುಲಿ ಇದು ನಮಗ್ ಬಂದಿರತಕ್ಕಂತ ಮಾಹಿತಿಯ ಪ್ರಕಾರವಾಗಿ ನಾನ್ ನಿಮ್ಗೆ ವಿಚಾರ ತಿಳಿಸೋ ಪ್ರಯತ್ನ ಆಗಿರುತ್ತೆ ಅಷ್ಟೇ. ಅದ್ ಬಿಟ್ಬಿಟ್ಟು ಅವ್ರು ಫೋಟೋ ಶೂಟ್ ಮಾಡ್ತಾ ಇದಾರಲ್ಲ, ಆತರ ಏನ್ ಮಾಡ್ತಿಲ್ಲ, ಅವ್ರು ಹೊಟ್ಟೆ ಹೊಯ್ಕೋ ಅಂತಲ್ಲ. ಆದ್ರೆ ಅವ್ರು ಇನ್ನೊಬ್ರು ಹೊಟ್ಟೆ ಹೊಡೆಯೋರಲ್ಲ, ಅದು ಬೇಜಾರಾಗಲ್ವಾ? ಅದೇ ಜಾಗದಲ್ಲಿ ನಾನು ಇದ್ದಿದ್ರೆ ನನ್ನ ಹೊಟ್ಟೆ ಮೇಲೆ ಹೊಡೆದಿರೋರ. ಅದಕ್ಕಾಗಿ ಪ್ರತಿಯೊಬ್ಬ ಕನ್ಸರ್ನ್ಗೋಸ್ಕರ ನಾನು ಈ ವಿಚಾರ ಹೇಳ್ತಾ ಇರೋದಷ್ಟೇ. ಅದ್ಬಿಟ್ಟು ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ. ಯಾರಿಗಾದ್ರೂ ಹರ್ಟ್ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ